ಸಿಂಧನೂರು ತಾಲೂಕಿನಲ್ಲಿ ಮಳೆಯಿಂದ ಹಾನಿಗೊಳಗಾದಂತಹ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಇನ್ನು ತಾಲೂಕಿನ ವಲ್ಕನದಿನ್ನಿ ಹೋಬಳಿ ವ್ಯಾಪ್ತಿಯಲ್ಲಿ ವಿವಿಧೆಡೆ ಹಾನಿಗೊಳಗಾದಂತಹ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಶಾಸಕರೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಸಚಿವರು ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡಿ ಹಾನಿಗೊಳಗಾದಂತಹ ವಿವಿಧ ಜಿಲ್ಲೆಗಳ ಬಗ್ಗೆ ವರದಿ ಪ್ರಕಾರ ಪರಿಹಾರವನ್ನ ಘೋಷಿಸಿದ್ದಾರೆ. ಎನ್ಡಿಆರ್ಎಫ್ ಹಣದ ಜೊತೆಗೆ ರಾಜ್ಯ ಸರ್ಕಾರವು ಹಾನಿಗೊಳಗಾದಂತಹ ಪ್ರತಿ ಎಕರೆಗೆ ಒಣಭೂಮಿಗೆ 17,000, ನೀರಾವರಿಗೆ 25,000, ತೋಟಗಾರಿಕೆ ಬೆಳೆಗೆ 30,000 ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ಮನೆ ನಷ್ಟ, ಜಾನುವಾರುಗಳ ಸಾವು, ಜೀವನ ನಷ್ಟಕ್ಕೂ ಪರಿಹಾರವನ್ನ ಘೋಷಿಸಲಾಗುವುದು ಎಂದರು. ಇನ್ನು ಮಳೆಯಿಂದಾಗಿ ಜಿಲ್ಲೆಯಲ್ಲಿ ತೊಗರಿ, ಹತ್ತಿ ಮತ್ತು ಜೋಳದ ಬೆಳೆಗಳು ಹಾನಿಗೊಳಗಾಗಿದ್ದು ಈಗಾಗಲೇ ಜಿಲ್ಲಾಡಳಿತದಿಂದ ಜಂಟಿ ಸರ್ವೆ ಕಾರ್ಯ ಮುಂದುವರಿಸಲಾಗಿದ್ದು ಕೂಡಲೇ ವರದಿ ಆಧರಿಸಿ ಪರಿಹಾರ ನೀಡಲು ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದರು. ಸರ್ 80 ಬೋಲ್ ಫಾರ್ಮೇಷನ್ ಇರಬೇಕು ಯಾರು ಕ್ವಾಲಿಟಿನೇ ಹೊಟ್ಟೋಗ್ಬಿಟ್ಟು ಟೆಕ್ಸ್ಟೈಲ್ಗೆ ಯಾರು ತಗೊಳ್ಳಲ್ಲ, ತಗೊಂಬೋದೇ ಇಲ್ಲ. ಅದಕ್ಕೆ ಬರೋದು ಸರ್ 80 ಬೋಲ್ ಫಾರ್ಮೇಷನ್ ಇರಬೇಕು ಯಾರು ಕ್ವಾಲಿಟಿನೇ ಹೊಟ್ಟೋಗ್ಬಿಟ್ಟು ಟೆಕ್ಸ್ಟೈಲ್ಗೆ